ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಸ್ವಾಮಿ ನೇತೃತ್ವದಲ್ಲಿ ನಮ್ಮ ಯುವ ಘಟಕದ ಅಧ್ಯಕ್ಷ ಇಷ್ಟು ದಿವಸ ಕೆಲಸ ಮಾಡಿರ್ತಕ್ಕಂಥ ನವೀನ್ ಅವರು ಇವತ್ತು ಒಂದು ಪಕ್ಷದ ಈ ಒಂದು ಹೊಯ್ಸಳ ವಾರ್ಡ್ ಈ ವಾರ್ಡ್ನಲ್ಲಿ ಒಂದು ನಮ್ಮ ಪಕ್ಷದ ಕಚೇರಿಯನ್ನು ಇವತ್ತು ನೂತನವಾಗಿ ಉದ್ಘಾಟನೆಯನ್ನು ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಪಕ್ಷ ಏನು ಸಂಘಟನೆಗೆ ನಾವೇನು ಚಾಲನೆಯನ್ನು ಕೊಟ್ಟಿದ್ದೀವಿ ಸಹ ನಮ್ಮ ಹಿರಿಯ ನಿಖಿಲ್ ಕುಮಾರಣ್ಣವರು ಬಂದು ಈ ಕ್ಷೇತ್ರದಲ್ಲಿ ಅವರೇ ಚಾಲನೆಯನ್ನು ಕೊಟ್ಟಿದ್ದರು. ಅದಾದ ನಂತರ ಪಕ್ಷ ಸಂಘಟನೆ ಸದಸ್ಯತ್ವ ಅಭಿಯಾನ ಇಲ್ಲಿನ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ಆದಿಯಾಗಿ ಭಾಳ ಅಚ್ಚುಕಟ್ಟಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ ಅದಕ್ಕೆ ಪಕ್ಷವನ್ನು ಸಜ್ಜುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಪಕ್ಷವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಸಂಘಟನೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಏನು ಬಣ ತೊಟ್ಟಿದ್ದೀವಿ. ಅದಕ್ಕೆ ಪೂರಕವಾಗಿ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಯುವಕರು, ಮಹಿಳೆಯರು, ಮುಖಂಡರು, ಹಿರಿಯರು ಎಲ್ಲರೂ ಸಹ ನಾನು ಶ್ರಮವಹಿಸಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ JDS ಪಕ್ಷ ಅಂತಂದರೆ ಬರೀ JDS ಅಂತೇಳಿ, ಈಗ ಬೆಂಗಳೂರು ನಗರದಲ್ಲೂ ಸಹ ನಾನು ಪಕ್ಷ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರ್ಬೋದು ಆಗ ಪಕ್ಷ ಯಾವ ರೀತಿ ಇಲ್ಲಿ ಸಂಘಟನೆ ಆಗ್ತಾಯಿದೆ ಅಂತೇಳಿ ಆವತ್ತು ಗೊತ್ತಾಗ್ತದೆ. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ವಾರ್ಡ್ ವೈಸು ನಾವು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ನವೀನು ಯುವಕ ಇದ್ದಾನೆ. ಪ್ರತಿ ಸತಿನೂ ಸಹ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಬಾರಿ ಈ ರೀತಿ ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡ್ತಕ್ಕಂಥದ್ದು ಇರ್ಬೋದು. ಇವತ್ತು ಸಹ ಯಾರು ಕಣ್ಣಿನ ದೃಷ್ಟಿ ಕಡಿಮೆ ಇದೆ ಅಂಥವ್ರಿಗೆ ಒಂದು ಗ್ಲಾಸನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಸಮಾಜದ ಬಡವರ ಒಂದು ಯಾರು ತುಳಿತಕ್ಕೊಳಗಾದಂಥವ್ರಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ನವೀನ್ ಅವರು ಹುಟ್ಟಿದ ದಿನ ಕೂಡ ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಒಂದು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಬಡವರ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ನಾವು ಜನರನ್ನ ಸೇರಿಸಿ ಈ ಸಲ ಎಲೆಕ್ಷನ್ ಬರುವಾಗ ಗೆಳೆಯೋದು 100% ಗ್ಯಾರಂಟಿ. ಕುಮಾರಣ್ಣವರು ಅಪ್ಪಾಜಿ ಅವರು ಎಲ್ಲರೂ ಸಪೋರ್ಟ್ ರಮೇಶ್ ಅವರು ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಂಗ್ಸ್ಟರ್ಗೆ ಅಂತೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಿ ನಮ್ಮೆಲ್ಲ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಮತ್ತು ನಮ್ಮ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಸತತವಾಗಿ ಕಾರ್ಮಿಕರ ಏಳಿಗೆಗೋಸ್ಕರ ದುಡಿತಾ ಇರ್ತಕ್ಕಂಥವರು, ನಮ್ಮ ಪಕ್ಷದ ಜಿಲ್ಲಾ ಕಾರ್ಮಿಕ ವಿಭಾಗದ ಅಧ್ಯಕ್ಷರು, ಯುವ ಚೇತನ ಯುವ ನಾಯಕರು ಇವತ್ತು ಅವರು ಬಂದ ಮೇಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯುವ ಶಕ್ತಿ ಇವತ್ತು ಮುಂದೆ ಬರ್ತಾ ಇದೆ. ಪೂರ್ಣವಾಗಿ ನಾವು ತನ್ನ ಎಲ್ಲವನ್ನ ಸಹ ಪಕ್ಷಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಮೈಕಲ್ ಫರ್ನಾಂಡಿಸ್ ಅವರ ಕಾಲದಿಂದ ಕೂಡ ನಮ್ಮ ಜನತಾದಳದ ಅಧೀನದಲ್ಲಿ ಬಂದಂತ ಕ್ಷೇತ್ರ ಇದು. ಸೇರಿಸಿಕೊಂಡು ಇವತ್ತು ನಾವು ಇಡೀ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಬಲಪಡಿಸಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋರಿದ್ದಾರೆ. ನನಗಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅವ್ರ ಆಶೀರ್ವಾದ ಮಾಡಬೇಕು. ಮುಂದೆ ಈ ವಾರ್ಡ್ಗೆ ಅವ್ರನ್ನ ನೀವು ಪ್ರತಿನಿಧಿಯಾಗಿ ತಗೊಂಡಾಗ ಇಡೀ ವಾರ್ಡ್ ಸುಭಿಕ್ಷೆಯಾಗಿರುತ್ತೆ, ಜನತೆಗೆಲ್ಲ ಒಳ್ಳೇದಾಗುತ್ತೆ. ಇಲ್ಲಿನ ಜನತೆಗೆ ಅವ್ರು ಒಳ್ಳೇದು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವ್ರು ಸಂಪೂರ್ಣವಾಗಿ ಜನತೆ ಪರವಾಗಿರ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಕಳೆದ 1 ವರ್ಷದಿಂದ ಅವರನ್ನ ಜೊತೆಯಲ್ಲಿ ನಾವೆಲ್ಲ ನೋಡಿದ್ದೀವಿ. ಅವ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ, ನಮಗೆ ಅವರ ಸಮಯ ಕೊಟ್ಟಿದ್ದಾರೆ. ನಮಗೆ ನಮ್ಮ ನಾಯಕರೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ.
ಇವತ್ತಿನ ಆಚೆಗೆ ಅವರು ಪಕ್ಷಕ್ಕೆ ಬರ್ತಾ ಇದ್ದಾರೆ. ಸದೃಢವಾಗಿ ಬೆಳೆಸ್ತೀವಿ. ಸಿವಿ ರಾಮನ ಕ್ಷೇತ್ರದಲ್ಲಿ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಏನು ಮೈಕಲ್ ಫರ್ನಾಂಡಿಸ್ ರಾಜೇಂದ್ರ ಕಾಲ ಏನಿತ್ತು ಇಲ್ಲಿ ಜನತಾದಳದ್ದು ಆ ಸ್ಥಿತಿಗೆ ನೀವೆಲ್ಲ ತಂದು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಪಾಪ ಕಾರ್ಮಿಕರು ತಾವೇನು ಬಂದಿದ್ದೀರಿ, ನಮಗೆ ನಾನು ಮೊದಲನೇದಾಗಿ ಪಕ್ಷದ ವತಿಯಿಂದ ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ತಾವೆಲ್ಲ ಏನು ಇವತ್ತಿಲ್ಲಿ ಮಹಿಳೆಯರು ಕಾರ್ಮಿಕರು ತಾವೆಲ್ಲ ಇವತ್ತೇನು ಬಂದಿದ್ದೀರಿ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಗೇನಾದರೂ ಬಡವರಿಗೆ ಏನಾದರೂ ಒಂದಷ್ಟು ಒಳ್ಳೆಯದಾಗಿದ್ರೆ ಅದು JDS ಪಕ್ಷ ಅಧಿಕಾರದಲ್ಲಿ ಬಂದ ಸಂದರ್ಭದಲ್ಲಿ ಅಂತೇಳಿ ನಾವ್ಯಾರೂ ಸಹ ಮರಿಬಾರ್ದು. ಅದೇ ರೀತಿ ಏನಿವತ್ತು ಶ್ರೀರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ನೂತನವಾಗಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಕಚೇರಿ ಉದ್ಘಾಟನೆ ಆಗಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ಈ ಕ್ಷೇತ್ರದ ಹಿರಿಯರು, ನಮ್ಮ ಪಕ್ಷದ ಪೂಜ್ಯ ದೇವೇಗೌಡ ಸಾಹೇಬರ ಸಮಾನರು, ಈ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟರಾಮಣ್ಣ ಅವರ ಒಂದು ನೇತೃತ್ವದಲ್ಲಿ ನಮ್ಮ ನವೀನ್ ಯುವಜನತಾ ಅಧ್ಯಕ್ಷರಾಗಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನವೀನ್ ಅವರು ಇವತ್ತು ಈ ವಾರ್ಡ್ನಲ್ಲಿ, ಹೊಯ್ಸಳ ನಗರ ವಾರ್ಡ್ನಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಅವ್ರು ಯಾವಾಗಲೂ ಸಹ ಬಡವರ ಪರವಾಗಿ ಈ ರೀತಿ ಸುಮಾರು ಒಂದು 2-3 ತಿಂಗಳಿಗೆ ಒಂದ್ಸತಿ ಒಂದು ಕಾರ್ಯಕ್ರಮವನ್ನು ಮಾಡಿ ಬಡವರಿಗೆ ಏನಾದರೂ ಒಂದಷ್ಟು ಸಹಾಯ ಮಾಡ್ತಾ ಇರ್ತಾರೆ. ಇನ್ನು ಅವರು ಇದೇ ರೀತಿ ಹೆಚ್ಚಿನ ಒಂದು ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತೇಳಿ